ಈಗ ಕಿಪಿ ಕೀರ್ತಿ ಒಂದು ವರ್ಷದಿಂದ ಅವ್ರಿಗೆ ಅಂದರೆ ಇನ್ಸ್ಟಾಗ್ರಾಮಿಂದ ಒಂದಷ್ಟು ದುಡ್ಡು ಬರ್ತಾ ಇತ್ತು, ಅಂದರೆ ಪ್ರಮೋಷನ್ ಮಾಡ್ತಾ ಇದ್ರಿ ನೀವು ಶಾಪ್ಸ್ನ ಇದನ್ನ ಎಲ್ಲ. ಸೊ ವರ್ಷದಿಂದ ಎಷ್ಟು ದುಡ್ದಿದ್ರು ಕಿಪಿ ಕೀರ್ತಿ, ಮುತ್ತುಗೆ ಎಷ್ಟು ಕೊಟ್ಟರು ಅದರಲ್ಲಿ ಅಂತ? ಅಂದರೆ ನಾನು ಹತ್ರ ಎಷ್ಟು ಕೊಟ್ಟೆ ಅಂತ ನನಗೆ ಅದು ಗೊತ್ತಿಲ್ಲ. ಬಟ್ ನಾನು ಮೀಟ್ ಮಾಡಿದಾಗೆಲ್ಲ ಕೊಡ್ತಾ ಇದೆ. ದಿನ ನನಗೆ ಕೇಳಿದಾಗಲ್ಲ, ಕಷ್ಟ ಅಂದಾಗೆಲ್ಲ ಟು ಫ್ರ್ಯಾಂಕ್ ಹೇಳ್ತೀನಿ, ಕಷ್ಟ ಅಂದಾಗೆಲ್ಲ ಹೆಲ್ಪ್ ಮಾಡ್ತಿದ್ದೆ. ನನ್ನ ಕೈಯಲ್ಲಿ ಇದೆಯೋ ಇಲ್ವೋ, ನಾನು ತಿನ್ನೋ ಇಲ್ವೋ ಆ ಥರ ಏನು ಯೋಚನೆ ಇಲ್ಲ. ಕಷ್ಟ ಅಂದಾಗೆಲ್ಲ ನಾನು ಇವಾಗ ಅವನಿಗಂತಿಲ್ಲ, ನನ್ನ ಫ್ರೆಂಡ್ಸ್ಗೂ ಅಷ್ಟೇ. ಇವಾಗ ಯಾರೋ ನನಗೆ ಕಿಪಿ ನನಗೆ ಈ ಹೊಟ್ಟೆ ಹಸಿತಿದೆ ಅಥವಾ ನನಗೆ ಈ ಥರ ದುಡ್ಡಿಲ್ಲ ಅಂತ ಹೇಳುವಾಗ ನನ್ನ ಹತ್ರ ಇದೆಯೋ ಇಲ್ವೋ ಆ ಥರ ಮೈಂಡ್ಸೆಟ್ಟೇ ಇಲ್ಲ. ಏನೋ ನಾನು ನೋಡ್ತೀನಿ, ಇದ್ರೆ ಕೊಟ್ಬಿಡ್ತೀನಿ, ಇಲ್ಲ ಅಂದರೂ ನಾನು ಯಾರ ಹತ್ರ ಆದ್ರೂ ಏನಾದರೂ ಒಂದು ಹೇಳಿ ಕೊಟ್ಬಿಡ್ತೀನಿ. ಅವ್ರು ನಾನು ಕೊಟ್ಟಿಲ್ಲ ಅಂದ್ರೂ ನನ್ನ ದುಡ್ಡಲ್ಲೇ ನಾನು ಕೊಟ್ಟಿರೋದು ಇದೆ ಬೇರೆಯವ್ರಿಗೆ. ಇವಾಗ ಬೇರೆಯವ್ರು ನನ್ನ ಫ್ರೆಂಡ್ ಅಥವಾ ಯಾರೇ ನನಗೆ ಏನಾದರೂ ಒಂದು ಕೇಳ್ತಾರೆ, ಒಂದು 2000 ಕೊಡು 3000 ಕೊಡು ಅಂತ ಕೇಳ್ತಾರೆ. ನಾನು ಫಸ್ಟ್ ಏನು ಈ ಥರ ಅವ್ರ ಕಷ್ಟ ನಮ್ಮ ಹತ್ರ ಹೇಳ್ಕೊತಾರೆ, ಹಿಂಗೆ ನನಗೆ ಈ ಥರ ಪ್ರಾಬ್ಲಮ್, ಬಾಡಿಗೆ ಕಟ್ಟಬೇಕು ಅದು ಇದು ಅಂತ ಹೇಳ್ತಾರೆ. ನನ್ನ ಹತ್ರ ಇದೆಯಾ ಫಸ್ಟ್ ನೋಡ್ಕೊತೀನಿ, ಇಲ್ಲ ಅಂದಮೇಲೆ ನಾನು ಇಲ್ಲ ಅಂತಲೂ ಬಾಯಲ್ಲಿ ಹೇಳೋಕ್ಕಾಗಲ್ಲ. ಒಂದೊಂದ್ಸತಿ ನನ್ನ ಹತ್ರ ಯಾರು ನನಗೆ ಹೆಲ್ಪ್ ಮಾಡ್ದಿರೋ ಟೈಮಲ್ಲಿ ಇಲ್ಲ ಅಂತಲೇ ಹೇಳ್ಬಿಡ್ತೀನಿ. ಆಮೇಲೆ ಏನು ಮಾಡ್ತೀನಿ ಅಂದರೆ ಬೇರೆಯವ್ರ ಹತ್ರ ಫ್ರೆಂಡ್ಸ್ಗಳ ಜೊತೆನೋ ಅಥವಾ ಯಾರ ಹತ್ರ ಕೇಳ್ತೀನಿ, ಕೇಳಿದ್ರೆ ಅವ್ರು ಕೊಟ್ಬಿಡ್ತೀನಿ. ನಾನು ಕೊಟ್ಟಾಮೇಲೆ ಏನು ಮಾಡಿದ್ರೆ ಅವ್ರು ಕೊಟ್ಟಿಲ್ಲ ಅಂದರೆ ನನ್ನೇ ದುಡ್ಡನ್ನ ನಾನು ಅವ್ರಿಗೆ ಕೊಟ್ಟಿರ್ತೀನಿ. ಎಷ್ಟು ಕೊಟ್ಟಿದ್ದೀರಾ ನೀವು? ಎಷ್ಟು ಕೊಟ್ಟಿದ್ದೀನಿ ಅಂದಾಜು ಒಂದು 15 ಅಂತೆಲ್ಲ ಇರ್ಬೋದು, ಅದಕ್ಕಿಂತ ಮೇಲೆ ಏನಿಲ್ಲ, ಕಮ್ಮಿನೇ ಇರ್ಬೋದು. ನಾನು ಅಷ್ಟು ಮೀಟ್ ಮಾಡಿದಾಗ ನನಗೆ ಅಷ್ಟೆಲ್ಲ ಕೊಡ್ತಾ ಇದೆ, ಅಷ್ಟೆಲ್ಲ ನೋಡ್ತಿದ್ದೆ, ಅಷ್ಟೆಲ್ಲ ಮಾತಾಡಿ ಅಷ್ಟೆಲ್ಲ ಇದ್ದು ಆ ಮನುಷ್ಯ ಯಾಕೆ ಆ ಥರ. ಇವಾಗೂ ಅಷ್ಟೇ ನನಗೆ ನನ್ನ ಬಗ್ಗೆ ಏನು ಮಾತಾಡ್ತೀಯಾ ಹಂಗೆ ಹಿಂಗೆ, ನೀನು ಹಂಗೆ ತಪ್ಪೆಲ್ಲ ಮಾಡಿದ್ದಾರೆ ಅಕ್ಕ. ನಾನು PUC ಅಷ್ಟೇ ಒಂದು ತಪ್ಪು ಮಾಡಿದೆ ನಿಜ, ಬಟ್ ಅದು ಆ ಏಜಲ್ಲಿ ಗೊತ್ತಿಲ್ದಿರ ಆಗಿರೋದು. ಆ ಏಜಲ್ಲಿ ನನಗೇನು ಗೊತ್ತಿಲ್ಲ, ನನಗೇನೇನೋ ನಾನು ಏನೇನೋ ಮಾತಾಡ್ತಿದ್ದೆ, ಏನೋ ಅಂತಿದ್ದೆ. ನಾನು ಯಾವ ಥರ ಎಲ್ಲ ಮೋಟಿವೇಟ್ ಮಾಡ್ತಿದ್ದೇನೆ ಅಂದರೆ ನಾನು ಕೆಟ್ಟದಾಗಿ ಮೋಟಿವೇಟ್ ಮಾಡ್ತಿದ್ದಾನೆ ಅವರು. ನಿನ್ನ ಬಂಡವಾಳ ಹಂಗೆ ಹಿಂಗೆ ಅಂತೆಲ್ಲ ನನಗೆ ಆಗ್ತಾ ಇರ್ತಾರೆ ಅಂತ ನನಗೆ ಏನು ನಾನು ತಪ್ಪು ಮಾಡಿದ್ದೆ, ನಾನು ಒಪ್ಕೊಂಡ್ಬಿಟ್ಟಿದ್ದೀನಲ್ಲ, ಇನ್ನೇನು ತಪ್ಪು ಮಾಡಿದ್ದೀನಿ, ನಾನು ಒಪ್ಕೊಂಡಿದ್ದೀನಿ. ಸೊ ನಾನು ಅವತ್ತು ಹೇಳಿದ್ದೆ, ನಾನು ತಪ್ಪು ಮಾಡಿದ್ರೆ ನಾನು ತಪ್ಪು ಅಂತಲೇ ಒಪ್ಕೊತೀನಿ, ಆ ತಪ್ಪನ್ನ ಮತ್ತೆ ನಾನು ಯಾವತ್ತೂ ಮಾಡಲ್ಲ. ಇವಾಗ ನಾನು ಲವಲ್ಲಿ ಬಿದ್ದಿದ್ದೆ, ಬಟ್ ಲವಲ್ಲಿ ಬಿದ್ದು ಏನೋ ನನ್ನ ಕಡೆಯಿಂದ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ನಾನು ಕ್ರಶ್ ಅನ್ನೋದು ಮೇನು ತಪ್ಪೆ. ಒಂದು ಹುಡುಗ ಆದಮೇಲೆ ಇವಾಗ ಲವ್ ಮಾಡ್ತಿರುವಾಗ ಹುಡುಗನ ಮುಂದೆ ಬೇರೆ ಹುಡುಗನ ಕ್ರಶ್ ಅಂದರೆ ಅದೆಲ್ಲ ಅಲ್ಟ್ ಆಗುತ್ತೆ. ನಾನು ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅದನ್ನು ಕ್ರಶ್ ಅನ್ನೋ ಸೀರಿಯಸ್ ಆಗಲ್ಲ, ಸುಮ್ಮನೆ ಹೇಳಿದ್ದು. ಆ ಹುಡುಗಂಗೆ ನನಗಿಂತ ಚಿಕ್ಕ ಏಜು, ನಾನು ಸುಮ್ಮನೆ ತಮೇಸೆಗೆ ಹೇಳಿದ್ದು, ನನ್ನ ಜೋಕಾಗಿ ಹೇಳಿದ. ಅವನಲ್ಲಿ ಲಾಸ್ಟಾಗಿ ಹೇಳಿ ಹಂಗೆ ಇವ್ನು ಕೇಳ್ದಾಗ ಹೇಳವನೆ, ಏನು ಸುನಿ ನಿನಗೆ ಕಿಪ್ಪಿ ನಿನ್ನ ಲವರಾ ಅಂತೆಲ್ಲ ಹೇಳಿದಾಗ ಹಾಗೇನಿಲ್ಲಪ್ಪ ಅಂತಲೂ ಹೇಳೋನು ಅವ್ನು. ಪಾಪ ಹಾಗೇನಿಲ್ಲಪ್ಪ ಅಂತಲೂ ಹೇಳಿದ್ದಾನೆ. ಈಗ ನಿಂಗೆ ಹೀರೋಗಳಂದರೆ ಯಾರಿಷ್ಟ, ಯಾರ ಮೇಲೆ ಕ್ರಶು? ನನಗೆ ಹೀರೋಗಳಲ್ಲಿ ಕ್ರಶ್ ಅಂತ ಯಾರ ಮೇಲೂ ಇಲ್ಲ. ನನಗೆ ಅಪ್ಪು ಸರ್ ಇಷ್ಟ. ಅಪ್ಪು ಸರ್ ಅಂತ ಮತ್ತೆ ಅವತ್ತು ಒಂದ್ಸತಿ ಹೇಳಿದೆ ಸುದೀಪ್ ಸರ್ ಇಷ್ಟ ಅಂತೇಳಿ. ಅವರಿಬ್ರು ಬಿಟ್ಟರೆ ಬೇರೆ ಯಾರು ಇಷ್ಟ ಇಲ್ಲ ಅಂತಲ್ಲ, ಇಷ್ಟ. ಕ್ರಶು ಮತ್ತು ಇಷ್ಟ ಒಂದೇ ವರ್ಡೆ, ಓಕೆನಾ? ನೀನು ಇಷ್ಟಪಡ್ತಿದ್ಯಾ ಅಂತಂದರೆ ಅವ್ರನ್ನ ಲವ್ ಮಾಡ್ತಿದ್ದಾರೆ ಅಂತ? ಅಲ್ಲ, ಇಲ್ಲ, ಕ್ರಶ್ ಬಂದು ನಮ್ಮ ಸುದೀಪ್ ಸರ್ನ ಹೇಳ್ತೀನಿ. ಯಾಕೆಂದರೆ ನಾನು ಅವತ್ತೇ ಹೇಳಿದ್ದೆ, ನಮ್ಮ ಸುದೀಪ್ ಸರ್ ಆ್ಯಟಿಟ್ಯೂಡ್, ಅವರು ಸಾಂಗ್ಸು, ಅವ್ರು ಮಾತಾಡುವಂಥ ಅವರು ಗ್ರೇಸ್ನೆಸ್ಸು, ನಡೆಯುವಂಥ ಸ್ಟೈಲು, ಅದು ನಂಗೆ ಇಷ್ಟ. ಸುದೀಪ್ ಸರ್ ನನಗೊಂಥರ ಅವ್ರು ಇಷ್ಟ. ಅವ್ರ ಜೊತೆ ಮೀಟ್ ಮಾಡಬೇಕು ಅಂತ ಆಸೆ ಇದೆ. ಅಟ್ಲೀಸ್ಟ್ ಅವ್ರು ಮೀಟ್ ಮಾಡೋಕೆ ಅವ್ರದ್ದು ಒಂದು ಸಾಂಗಿಗೆ ಯಾವುದಾದ್ರೂ ಒಂದು ಸ್ಟೆಪ್ ಹಾಕ್ಬೇಕು ಅಂತ ಇಷ್ಟ ನನಗೆ. ನಮ್ಮ ಮೋನು ಕೂಡ ಅಪ್ಪು ಸರ್ ಸಾಂಗ್ ಅಲ್ಲ, ಸಾರಿ, ಸುದೀಪ್ ಸರ್ ಸಾಂಗ್ದು ಅದು ಮಳಿಗೆ ಮಳಿಗೆ ದುಬಿ ಮರಿ, ಆ ಸಾಂಗ್ ಕೇಳಿದ್ರೆ ಅದು ಹಿಂಗೆ ಮಲ್ಕೊಳುತ್ತೆ. ಬಿಕಾಸ್ ಆ ಸಾಂಗ್ ಅದಕ್ಕೆ ತುಂಬ ಇಷ್ಟ, ನನಗೂ ಇಷ್ಟ ಪರ್ಸ್ನಲಿ. ಮತ್ತು ನಮ್ಮ ಅಪ್ಪು ಸರ್ದು ಸಾಂಗ್ಸ್ ಕೇಳಿದ್ರು ಅದು ರಿಯಾಕ್ಟ್ ಮಾಡುತ್ತೆ. ಸೊ ಅವ್ರ ಮನಸ್ಸಿಗೆ ಯಾರು ಇಷ್ಟ ಆಗ್ತಾರೆ, ಯಾವ ಸಾಂಗ್ ಇಷ್ಟ ಆಗುತ್ತೆ ಅದನ್ನ ಪ್ರಾಣಿಗಳು ರಿಯಾಕ್ಟ್ ಮಾಡ್ತಾರಂತೆ. ಸೊ ನನ್ನ ಮನೆಯಲ್ಲಿ ನನ್ನ ಮೋನು ಆ ಥರ. ಹೌದಾ? ಅದೇ ಇವಾಗ ನೀನು ಸುದೀಪ್ ಸರ್ ಮೇಲೆ ಕ್ರಶ್ ಅಂತ ಅಂದೆ, ಹಂಗಾದ್ರೆ ನೀನು ಅವ್ರನ್ನ ಲವ್ ಮಾಡ್ತಿದ್ಯಾ ಅಂತ ಅರ್ಥನಾ? ಕ್ರಶ್ ಬೇರೆ, ಲವ್ ಬೇರೆ. ಕ್ರಶ್ ಬೇರೆ, ಲವ್ ಬೇರೆ. ಓಕೆ, ಕ್ರಶ್ ಅಂದ್ರೆ ಇಷ್ಟ ಆಗೋದು, ಒಬ್ರನ್ನ ನೋಡ್ಸೋದನ್ನ ಲೈಕ್ ಆಗೋದು. ಇವಾಗ ಯಾರೋ ಒಬ್ರು ಚೆನ್ನಾಗಿ, ಇವತ್ತು ನನ್ನ ಸಿದ್ದು ಅಂತ ತಮ್ಮ ಇದ್ದಾನೆ, ಅವನು ನನ್ನ ಕ್ರಶ್ ಅಂತಾನೆ ಹೇಳ್ತಾ ಇರ್ತೀನಿ. ನನಗೆ ಅವ್ನು ಇಷ್ಟಪ್ಪ ಅಂತ. ಇಷ್ಟನೂ ಕ್ರಶ್ ಎರಡು ಒಂದೇ ನನ್ನ ಪ್ರಕಾರ. ಬೇರೆ ಥರ ಮೋಟಿವೇಟ್ ಆದ್ರೆ ಅದು ತಪ್ಪು, ಬೇರೆ ಅಂತ ನಾನು ಅನ್ಕೋಬೋದು. ಅದು ಬೇರೆ ಥರ ಮೋಟಿವೇಟ್ ಮಾಡ್ತಾರೆ ಅಂದರೆ ಅವ್ರನ್ನ ಸುಮ್ಮನೆ ಇಲ್ದಿರೋ ಕನ್ವೇಟ್ ಮಾಡೋದವರು, ಹಂಗೆ.
ಇವಾಗ ನಿನಗೆ ಮುತ್ತು ಕಡೆ ಅವ್ರ ಅಂದರೆ ಅವರು ಯಾರೋ ಅಣ್ಣ ಎಲ್ಲ ನಿನಗೆ ಕಾಲ್ ರೆಕಾರ್ಡಿಂಗ್ ರಿಲೀಸ್ ಮಾಡಿದ್ರು, ನಿನ್ನ ಬಂಡವಾಳ ಬಯಲು ಮಾಡ್ತೀನಿ ಅಂತ ಎಲ್ಲ ಏನೇನೋ ಮಾತಾಡಿದ್ರು. ಸೊ ನೀನು ಬಂಡವಾಳನೇ ಇಸ್ಕೊಂಡಿಲ್ಲ ಅವ್ರ ಹತ್ರ, ನೀನೇನಾದರೂ ಇಸ್ಕೊಂಡಿದ್ದ ಅವ್ರ ಹತ್ರ ದುಡ್ಡು? ನೀನೇ ಕೊಟ್ಟಿರೋದು ಅಷ್ಟೇ ಅಲ್ವಾ, ಮತ್ತೆ ಏನು ಬಂಡವಾಳ ನಿಂದು ಬಯಲು ಮಾಡ್ತಾರೆ? ಅಂದರೆ ನಾನು ಫಸ್ಟ್ ಪಿ ಯು ಸಿಯಲ್ಲಿ ನಾನು ಗೊತ್ತಿಲ್ದಿರ ಎಡವಿಟ್ಟಿದೆ, ಗೊತ್ತಿಲ್ದಿರ ತಪ್ಪು ನನ್ನ ಕಡೆ ಆಗಿದೆ. ಆ ಥರ ಎಲ್ಲ ನಾನು ಚಿಕ್ಕ ಏಜು, ಅದು ನನಗೆ ಲೈಕ್ 18 ಅಲ್ಲ 17-18 ಏಜು, 17-18 ಏಜು, 16-17 ಏಜಲ್ಲಿ ನನಗೇನೋ ಗೊತ್ತಿಲ್ದಿರ ನಾನೇನೋ ಎಡವಟ್ ಮಾಡಿರೋದೆಲ್ಲ ಇದೆ. ಸೊ ಆ ಏಜಲ್ಲೆಲ್ಲ ನಾನು ಎಡವಟ್ ಇರೋ ಅಂಥದನ್ನ ತಗೊಂಡು ಬಂಡವಾಳ ಮಾಡ್ತೀನಿ, ಬಂಡವಾಳ ಬಯಲು ಮಾಡ್ತೀನಿ, ಅದು ಇದು. ಮತ್ತು ನಾನು ನಿಜ ಹೇಳ್ತೀನಿ, ನಾನು ಮುತ್ತು ಅವ್ರ ಹತ್ರ 1 ಪೈಸೆ ಇಸ್ಕೊಂಡಿಲ್ಲ. ಹಂಗೆ ಕೊಟ್ಟುಬಿಟ್ರೆ ಅಂದರೆ ಈಗಲೂ ಕೊಡೋಕೆ ರೆಡಿ ಇದ್ದೀನಿ ನಾನು. ಅಂತೆಲ್ಲ ನಾನು ದೇವರ ಆಣೆಗೂ ನಾನು ಅವ್ರ ಹತ್ರ ನಾನು ದುಡ್ಡು ಇಸ್ಕೊಂಡು ದುಡ್ಡು ಅವಶ್ಯಕತೆ ನನಗಿಲ್ಲ. ಇನ್ನು ಜೀವನದಲ್ಲಿ ನಾನು ದುಡ್ಕೋಬೇಕು, ತಿನ್ನಬೇಕು, ಜೀವನಕ್ಕೆ ಎಷ್ಟು ಬೇಕು ಅಷ್ಟರಲ್ಲೇ ಇರೋದು ಹೊರತು ನಾನು ಈ ಥರ ದುಡ್ಡು ನಾನು ಅಂಥ ದುಡ್ಡು ನನ್ನ ಫ್ರೆಂಡ್ಸ್ಗೂ ಕೊಟ್ಟಿದ್ದೀನಿ. ಈಗಲೂ ನನ್ನ ಫ್ರೆಂಡ್ ಕೊಡೋದಿದೆ ನಂಗೆ ದುಡ್ಡು. ನಾನು ಸೀರಿಯಸ್ ಆಗಿ ಕಷ್ಟ ಅಂದವ್ರಿಗೆ ನಾನು ಸಹಾಯ ಮಾಡಿದ್ದೀನಿ ಹೊರತು ನಾನು ಒಬ್ಬರ ಹತ್ರ ಕಿತ್ಕೊಂಡು ತಿನ್ನಲ್ಲ.